ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಮೇಯ್ನಾಗಿ ನಾವು ಬಂದು ಸ್ಟ್ರಕ್ಚರು ಯಾವುದು ಡಿಸ್ಟರ್ಬ್ ಮಾಡಲ್ಲ, ಏನು ಹೊಡೆಯಿಲ್ಲ, ಸೀಲಿಂಗು ಕಟ್ ಮಾಡಲ್ಲ, ಕೆಳಗಡೆನೂ ಕಟ್ ಮಾಡಲ್ಲ ಅಂಥ ಜಾಗ ಆದರೆ ನಾವು ರೆಡಿ ಮಾಡಿ ಡ್ರಿಲ್ ಮಾಡಿ ಕೊಡ್ತೀವಿ. ಯಾಕಂದರೆ ನಾವು ಫಸ್ಟ್ ನಮ್ಮ ಮೋಟಿವೇಶನ್ ಏನು, ಗಾಡಿ ಸೆಟ್ ಆಗಬೇಕು, ವಾಸ್ತು ಟೈಲಿ ಹಾಕಬೇಕು, ನೀರು ಇರಬೇಕು, ಇಷ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪಾಯಿಂಟ್ ಕೊಡ್ತೀವಿ. ನಾರ್ಮಲಾಗಿ ಪಾಯಿಂಟ್ ಮಾಡೋರು ಡ್ರಿಲ್ ಮಾಡಲ್ಲ, ಡ್ರಿಲ್ ಮಾಡೋರು ಪಾಯಿಂಟ್ ಮಾಡಲ್ಲ. ನಾವು ಫಸ್ಟು ಡ್ರಿಲ್ಲಿಂಗ್ ಫೀಲ್ಡಲ್ಲೇ ಇರ್ತೀವಿ ಬಿಗಿನಿಂಗ್ನಲ್ಲಿ, ಈಗ ಡಿವೈನಿಂಗ್ ಮಾಡ್ತಾಯಿದ್ದೀವಿ. ಡಿವೈನಿಂಗ್ನು 27 ಇಯರ್ಸ್ ಮಾಡ್ತಾಯಿದ್ದೀವಿ. ಅದು ಮುಂಚೆ ಡ್ರಿಲ್ಲಿಂಗ್ ಫೀಲ್ಡಲ್ಲೇ ಇತ್ತು ನಾವು. ತುಂಬ ಜನ ಏನು ಮಾಡ್ತಾರೆ, ಯಾರೊಬ್ಬರು ಪಾಯಿಂಟ್ ಚೆಕ್ ಮಾಡಿದರೆ ಥರ ಹೇಳ್ಬಿಟ್ರೆ ಯಾರಿಗೂ ನಾವು ರೆಕಮೆಂಡ್ ಮಾಡೋಂಗಿಲ್ಲ. ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ ಅದೊಂದು ವಿಷಯ ಗೊತ್ತಾಗತ್ತೆ. ನಾವು ಫುಲ್ ಟೈಮ್ ಅಲ್ಲೇ ಇರ್ತೀವಿ. ಅದೇ ಥರ ರೀಡ್ರಿಲ್ಲಿಂಗ್ ಕೆಲಸನೂ ಮಾಡ್ಬೋದು. ಈ ರೀಡ್ರಿಲ್ಲಿಂಗ್ ಎಲ್ಲ ಬೋರು ರೀಡ್ರಿಲ್ಲಿಂಗ್ ಮಾಡೋಂಗಿಲ್ಲ. ಒಂದು 10 ವರ್ಷ ಮುಂಚೆ ಇದ್ದರೆ ಬೋರು ರೀಡ್ರಿಲ್ಲಿಂಗ್ ಮಾಡ್ಬೋದು. 6.5 ಇಂಚು ಇದ್ದರೆ ನಾವು ಅದಕ್ಕೂ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. 2000 ಚಾರ್ಜ್ ಆಗುತ್ತೆ. ಜಾಗ ಸೆಟ್ ಆಗೋದನ್ನು ನೋಡಬೇಕು, ಸರಿನಾ. ಹೈಟು 11 ಫೀಟ್ ಇರಬೇಕು. ಒಂದು ಅಂಬಾಸಿಡರ್ ಕಾರು ಬಂದು ನಿಲ್ಸ್ಕೊಂಡ್ಬಿಟ್ರೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ರೀಡ್ರಿಲ್ಲಿಂಗು ಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಸ್ಟ್ರೈಟವೇ ರೀಡ್ರಿಲ್ಲಿಂಗ್ ಮಾಡಿಬಿಡ್ತಾರೆ. ರೀಡ್ರಿಲ್ಲಿಂಗ್ ಮಾಡೋಕ್ಕೂ ಈಗ 600 ಮಾಡಿದ್ದಾರೆ, ಅದು ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕೂ ಡಿವೈನಿಂಗ್ ಮಾಡ್ತೀವಿ. ಅದು ಕೆಳಗಡೆ ಹೋಗ್ಬೋದು, ನೀರು ಇಲ್ಲ ಅಂದರೆ ಇದರಲ್ಲಿ ಡ್ರಿಲ್ ಮಾಡೋದು ವೇಸ್ಟ್ ಅಂತ ಹೇಳ್ಬಿಡ್ತೀವಿ. ಅದು ನಿಮಗೆ ಬೇರೆ ಡ್ರಿಲ್ಲಿಂಗ್ ಬೇರೆ ಡಿವೈನಿಂಗ್ ಚಾರ್ಜ್ ಮಾತ್ರ ವೇಸ್ಟ್ ಆಗುತ್ತೆ ಅಷ್ಟೇ. ಇಲ್ಲ ಸರ್ ಡಿವೈನಿಂಗ್ ಮಾಡೋದು ಬೇಡ, ನನಗೆ ಸ್ಟ್ರೈಟ್ವೇ ಡ್ರಿಲ್ಲಿಂಗ್ ಮಾಡಿ ನೀವು ಪಾರ್ಟಿ ಹೇಳಿಬಿಟ್ರೆ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ರೋಬೋ ಗಾಡಿಯಲ್ಲಿ 1600 ಫೀಟ್ ಮಾಡ್ಬೋದು, ದೊಡ್ಡ ಗಾಡಿಯಲ್ಲಿ 2000 ಫೀಟ್ ಡ್ರಿಲ್ ಮಾಡ್ಬೋದು. ನಾರ್ಮಲಾಗಿ ಪಾಯಿಂಟ್ ಚೆಕ್ ಮಾಡೋದು